ಸ್ನೇಹಿತರೆ, ಮಾರ್ಕೆಟಿಗೆ ಎರಡು ಹೊಸ 360 ಡಿಗ್ರಿ ಬೀಟ್ಸ್ ಬಂದಿದೆ. ಒಂದು ಇನ್ಸ್ಟಾ 360 X5, ಇನ್ನೊಂದು DJI Osmo 360. ಇದು ರೀಸೆಂಟಾಗಿ ಲಾಂಚ್ ಆಯಿತು. ಬಟ್ ಇನ್ಸ್ಟಾ 360 ಈ 360 ವರ್ಲ್ಡಲ್ಲಿ ಸುಮಾರು ಟೈಮಿಂದ ಡಾಮಿನೇಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಎರಡರಲ್ಲೂ ರಿಯಲ್ ವರ್ಲ್ಡ್ ಯೂಸೇಜ್ ಮಾಡಿ ಯಾವುದು ಬೆಸ್ಟ್ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ವಿಡಿಯೋಸ್ ನೋಡ್ಬಿಟ್ಟು ನೀವೇ ಡಿಸಿಷನ್ ತೊಗೊಬೋದು ಯಾವುದು ಬೆಸ್ಟ್ ಅಂತ ಹೇಳ್ಬಿಟ್ಟು. ಮೇಯ್ನ್ ಥಿಂಗ್ ಏನಂತ ಹೇಳಿದ್ರೆ, ನಮಗೆ ಕ್ರಿಯೇಟರ್ಸ್ಗೆ ಎಸ್ಪೆಷಲಿ ಬೈಕರ್ಸ್ ಯಾರು ಇರ್ತೀವಲ್ಲ, ನಮಗೆ ಇದೆರಡರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಡಿಫ್ರೆನ್ಸ್ ಎರಡರಲ್ಲೂ ಏನು ಹೇಳಿ, ಬಾಕ್ಸ್ ನೋಡಿ, ಇದು ಬಾಕ್ಸ್ ಉದ್ದ ಇದೆ. ಇನ್ಸ್ಟಾ 360 ಕ್ಯಾಮ್ರಾ ಉದ್ದ ಇದೆ. ಇದರಲ್ಲಿ ಬಾಕ್ಸ್ ಅಡ್ಡ ಇದೆ. ಅದೇ DJIಯಲ್ಲಿ ನಿಮಗೆ ಕ್ಯಾಮ್ರಾ ಉದ್ದ ಇಲ್ಲ, ಅಡ್ಡ ಇದೆ. ಫಸ್ಟು ಪಾಯಿಂಟು ರಿಪ್ಲೇಸಬಲ್ ಲೆನ್ಸ್. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಾರ್ ಎ ಬೈಕರ್ ನೀವೆಲ್ಲರ ರೈಡ್ ಮಾಡ್ತಾ ಇರ್ತೀರ ಅಂತ ಹೇಳಿದ್ರೆ, ನಂದು ನಿಜ ಹೇಳ್ತೀನಿ, ರೀಸೆಂಟಾಗಿ ಲೆನ್ಸ್ ಹೊಡೆದೋಗಿ ಚೇಂಜ್ ಮಾಡೋದು ನಿಮಗೆ ತೋರಿಸಿದ್ದೀನಿ. ಮುಂಚೆ ಈ ಆಪ್ಷನ್ ಇರಲಿಲ್ಲ. ಸೊ ನಮಗೆ ರಿಪ್ಲೇಸಬಲ್ ಲೆನ್ಸು ತುಂಬಾ ಇಂಪಾರ್ಟೆಂಟು. ಯಾವುದೇ ಕ್ಯಾಮ್ರಾ ಬರ್ಬೋದು ಮಾರ್ಕೆಟಿಗೆ, ನಿಮಗೆ ರಿಪ್ಲೇಸಬಲ್ ಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಷ್ಟೆಲ್ಲ 40-50 ಸಾವಿರ 60 ಸಾವಿರ ಹಾಕಿ ಈ ಕ್ಯಾಮ್ರಾಗಳಿಗೆ ನೀವು ರಿಪ್ಲೇಸೇ ಮಾಡೋಕ್ಕಾಗಿಲ್ಲ ಲೆನ್ಸ್ ಅಂತಂದರೆ ತುಂಬಾ ಲಾಸು. ಹಾಗಾಗಿ ದಟ್ ಈಸ್ ದ ಮೇಜರ್ ಥಿಂಗ್. ನಿಮಗೆ ಇನ್ಸ್ಟಾ 360 X5 ಕಂಪ್ಲೀಟಾಗಿ ಲೆನ್ಸ್ನ ರಿಪ್ಲೇಸ್ ಮಾಡ್ಬೋದು. ಸೊ ಇದು ಅರೌಂಡ್ 4-5,000 ರುಪೀಸ್ ಆಗುತ್ತೆ ಅಷ್ಟೇ. ನಿಮಗೆ ಆ ಕಿಟ್ ಬರುತ್ತೆ, ಆ ಕಿಟ್ನ ಯೂಸ್ ಮಾಡಿ ಆನ್ ದ ಗೋ ಎಲ್ಲೇ ಇದ್ರೂ ರಿಪ್ಲೇಸ್ ಮಾಡ್ಬೋದು. DJI ಜಸ್ಟ್ ಬಂದಿರೋದ್ರಿಂದ ನಿಮಗೆ ಈ ಆಪ್ಷನ್ ಬರೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ಲೆನ್ಸ್ಗೆ ಏನಾದರೂ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಕಷ್ಟ. ಬಟ್ ಅಲ್ಲೊಂದು ಕ್ಯಾಚ್ ಇದೆ, ನೀವು ಇದಕ್ಕೆ ಲೆನ್ಸ್ ಗಾರ್ಡ್ಸ್ನ ಯೂಸ್ ಮಾಡ್ಕೊಬೋದು. DJIದು ಮುಂಚೆ ಇನ್ಸ್ಟಾ 360 X4 ಇವುಗಳಲ್ಲೆಲ್ಲ ಲೆನ್ಸ್ ಗಾರ್ಡ್ ಬರ್ತಲ್ಲ, ಅದೇ ಥರ ಇದರಲ್ಲೂ ಲೆನ್ಸ್ ಗಾರ್ಡ್ ಬರ್ತದೆ, ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಯಾವಾಗ ನಾವು ಲೆನ್ಸ್ ಗಾರ್ಡ್ ಯೂಸ್ ಮಾಡ್ತೀವಲ್ಲ, ಆವಾಗ ಕೆಲವು ಸರಿ ಸನ್ಲೈಟು ಕರೆಕ್ಟಾಗಿಲ್ಲ, ಬೇರೆ ಥರ ಎಲ್ಲ ಇದೆ ಅಂತ ಹೇಳಿದ್ರೆ ಗ್ಲೇರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಒಳಗಡೆ ಸ್ವಲ್ಪ ನಿಮಗೆ ಫಾಗ್ ಥರ ಕಟ್ಕೊಂಡ್ಬಿಡುತ್ತೆ, ಆವಾಗ ನಿಮಗೆ ಕ್ಲಾರಿಟಿ ಹಾಳಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಇನ್ಸ್ಟಾ 360ಯಲ್ಲೂ ಬೇಕಂತ ಹೇಳಿದ್ರೆ ಈ ಎಕ್ಸ್ಟರ್ನಲ್ ಲೆನ್ಸ್ ಗಾರ್ಡ್ಸ್ನ ಯೂಸ್ ಮಾಡ್ಕೊಬೋದು. ಅದರ ಆಟೋ ಡಿಟೆಕ್ಷನ್ ಫೀಚರ್ ಕೂಡ ಇದೆ, ಇದರಲ್ಲಿ ಅದು ಮಿಸ್ ಔಟ್ ಆಗುತ್ತೆ. ಸೊ ಫಸ್ಟ್ ಮೇನ್ ಕ್ಯಾಚ್ ಇರೋದು ರಿಪ್ಲೇಸಬಲ್ ಲೆನ್ಸು. ಇದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಇನ್ಸ್ಟಾ 360 ಅಡ್ವಾಂಟೇಜ್ ಕೊಡುತ್ತೆ. ಸೆಕೆಂಡ್ ಪಾಯಿಂಟು ಸ್ಟೋರೇಜ್ ಅಂತ ಏನಕ್ಕೆ ತಂದೆ ಅಂತ ಹೇಳಿದ್ರೆ, ನಿಮಗೆ DJIಯಲ್ಲಿ ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಸೊ ಇದು 105 GB ನಿಮಗೆ ಇಂಟರ್ನಲ್ ಸ್ಟೋರೇಜ್ ಬಂದುಬಿಡುತ್ತೆ ಕ್ಯಾಮ್ರಾ ಜೊತೆಗೆ. ಸಪೋಸ್ ನಿಮ್ಮ ಮೆಮೊರಿ ಕಾರ್ಡ್ ಯೂಸ್ ಮಾಡ್ತಿಲ್ಲ, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಟೈಮಿಗೆ ನೀವು 105 GB ಯೂಸ್ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ಬೋದು. ಬಟ್ ವೆರಾಸ್ ನಿಮಗೆ ಇನ್ಸ್ಟಾ 360 X5 ಇಂಟರ್ನಲ್ ಸ್ಟೋರೇಜ್ ಬರಲ್ಲ, ಬಟ್ ನಿಮಗೆ ಕ್ಲೌಡ್ ಸ್ಟೋರೇಜ್ ಬರುತ್ತೆ. ಇದು ಇನ್ನೂ ಮ್ಯಾಸಿವ್ ಸ್ಟೋರೇಜ್ ಸಿಗುತ್ತೆ ನಿಮಗೆ. ಬಿಕಾಸ್ ಎಲ್ಲ ಫೈಲ್ಸೂ GBs ಎಲ್ಲ ಇರುತ್ತೆ, ನಿಮಗೆ ಯಾವುದೂ ಸ್ಮಾಲ್ ಫೈಲ್ಸ್ ಇರೋಲ್ಲ. ಎಲ್ಲದು ಫುಲ್ ಹೈ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗೋದ್ರಿಂದ ನಿಮಗೆ ಫೈಲ್ ಸೈಜು ತುಂಬ ಜಾಸ್ತಿ ಬರುತ್ತೆ. ಆಗ ನಿಮಗೆ ಕ್ಲೌಡ್ ಸ್ಟೋರೇಜು ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಕ್ಲೌಡ್ ಸ್ಟೋರೇಜಲ್ಲಿ ನೀವು ಏನು ಸೇವ್ ಮಾಡ್ತೀರಾ ಅದನ್ನು ಡೈರೆಕ್ಟಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾರ ಜೊತೆಲಿ ಬೇಕು ಅವ್ರ ಜೊತೆಲಿ ಲಿಂಕನ್ನು ಶೇರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರು, ನೀವು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳಿದ್ರು ಈ ಕ್ಲೌಡಲ್ಲೇ ನೀವು ಈ 360 ಫೈಲ್ಸ್ ಎಲ್ಲ ಎಡಿಟ್ ಮಾಡ್ಬೋದು. ಸೊ ದಟ್ಸ್ ಎ ಅಡ್ವಾಂಟೇಜ್ ಯು ಹ್ಯಾವ್ ವಿತ್ ದ ಕ್ಲೌಡ್ ಸ್ಟೋರೇಜ್. ವೆರಾಸ್ ಇದರಲ್ಲಿ ನಿಮಗೆ ಆಚೆ ಎಲ್ಲರೂ ಹೋಗಿದ್ದು ಮೆಮೊರಿ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಆ ಇಂಟರ್ನಲ್ ಸ್ಟೋರೇಜ್ನ ಯೂಸ್ ಮಾಡ್ಕೊಬೋದು. ಸೊ ಇದು ಅನದರ್ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಸೊ ನೆಕ್ಸ್ಟು ಇನ್ನೊಂದು ಟಾಪಿಕ್ ಇರೋದು ಸೆನ್ಸರ್ ವರ್ಸಸ್ ಚಿಪ್ಪು, ಯಾವುದು ಬೆಸ್ಟ್ ಅಂತ ಹೇಳಿ. ಸೊ DJIಯಲ್ಲಿ ನಿಮಗೆ ಬಿಗ್ಗರ್ 1.1 ಸೆನ್ಸರ್ ಬರುತ್ತೆ. ವೆರಾಸ್ ನಿಮಗೆ ಇನ್ಸ್ಟಾ 360 AI ಚಿಪ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ 2 ಚಿಪ್ಪು ಬಂದು ನಾಯ್ಸು ಮತ್ತು ಕಲರ್ನ ಹ್ಯಾಂಡಲ್ ಮಾಡುತ್ತೆ. ಇನ್ನೊಂದು ನಿಮಗೆ ಸ್ಟಿಚ್ಚಿಂಗು, ಈ ಥರ ಡೇಟಾ ಔಟ್ಪುಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ನೀವು ಸುಮಾರು ಫೋನಲ್ಲಿ ನೋಡ್ಬೋದು, ಒಂದ್ಸಲ ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಅದು ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂತ ನೋಡಿರ್ತೀರ. ಫುಲ್ಲು ಒಳಗಡೆ ಆ ಇಮೇಜ್ ಯಾವ ಥರ ಪ್ರೊಸೆಸ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಇದರಲ್ಲಿ ನಿಮಗೆ ಪ್ರೀವಿಯಸ್ ವರ್ಷನ್ ಬಂದಿತ್ತಲ್ಲ, ಅದರಲ್ಲಿ ಇನ್ನೂ ಬಿಗ್ಗರ್ ಸೆನ್ಸರ್ ಇದೆ, ಆದ್ರೂ ಅದು ಇದರಷ್ಟು ಕ್ಲಾರಿಟಿ ಇಲ್ಲ. ಹಾಗಾಗಿ ಬಿಗ್ಗರ್ ಸೆನ್ಸರ್ ಡಸಂಟ್ ಮೀನ್ ಇಟ್ ಈಸ್ ಆಲ್ವೇಸ್ ದ ಬೆಸ್ಟ್. ನಿಮಗೆ ಯಾವ ಥರ ಪ್ರೊಸೆಸ್ ಮಾಡುತ್ತೆ ಅದು ಅನ್ನೋದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಮುಂದೆ ನೀವೇ ನೋಡ್ತಿರಲ್ಲ ವೀಡಿಯೋಸು, ಈ ಫೋಟೋಸ್ ಎಲ್ಲ, ಅದರಲ್ಲಿ ನೀವೇ ಡಿಸಿಷನ್ ತೊಗೊಬೋದು ಯಾವುದು ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. 1000 ಬರಲಿ 1000 ಹೇಳಲಿ, ಕೊನೆಯಲ್ಲಿ ಮ್ಯಾಟ್ರ್ ಆಗೋದೇನೋ ನಿಮಗೆ ವಿಡಿಯೋ ಕ್ಲಾರಿಟಿ ಯಾವ ಥರ ಬರುತ್ತೆ, ಆಡಿಯೋ ಯಾವ ಥರ. ಬಿಕಾಸ್ ಕ್ಯಾಮ್ರಾಗಳಿಗೊಂದು ತೊಗೊಳ್ಳೋದೇ ಮೇನ್ ರೀಸನ್ನೇ ಅದು ಅಲ್ವಾ ನಾವು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, 2 ವೀಡಿಯೋಸು ನಿಮಗೆ ಸೈಡ್ ಬೈ ಸೈಡ್ ಹಾಕ್ತೀನಿ. DJIಯಲ್ಲಿ ಹೊಡೆದಿರೋದು, ಇನ್ಸ್ಟಾ 360 ಹೊಡೆದಿರೋದು, X5 ಮತ್ತು 360 ಎರಡರಲ್ಲೂ ಹೊಡೆದಿರೋದು ಸೈಡ್ ಬೈ ಸೈಡ್ ಹಾಕ್ತೀನಿ. ಇದನ್ನು ನೋಡಿಕೊಂಡು ನೀವೇನೇ ಯಾವುದು ಬೆಟರ್ ಅನಿಸ್ತಾ ಇದೆ ಅನ್ನೋದನ್ನು ಈಸಿಗೆ ಡಿಸಿಷನ್ ತೊಗೊಬೋದು. ಸ್ಪೆಷಲಿ ನಿಮಗೆ ಲೋ ಲೈಟಲ್ಲಿ ಯಾವುದು ಚೆನ್ನಾಗಿದೆ ಪ್ರತಿಯೊಂದನ್ನು ನೋಡ್ಬೋದು. ಸೊ ಫಸ್ಟು ನಾವು ವಿಡಿಯೋ ನೋಡೋಣ.
ವಿಡಿಯೋದಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಬೆಸ್ಟ್ ರೆಸೊಲ್ಯೂಷನು Insta360ಲಿ 8K 30 FPS ಬರುತ್ತೆ, ವೆರಾಸ್ ನಿಮಗೆ DJI 8K 50 FPS ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಅದಲ್ಲದೆ ಇದರಲ್ಲಿ ನಿಮಗೆ 10 ಬಿಟ್ ವಿಡಿಯೋ ರೆಕಾರ್ಡ್ ಆಗುತ್ತೆ, ಅದೇ Insta360 ನಿಮಗೆ 8 ಬಿಟಲ್ಲಿ ರೆಕಾರ್ಡ್ ಆಗುತ್ತೆ. Insta360 ಎಲ್ಲಿ ಫೈಟ್ ಬ್ಯಾಕ್ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಒಂದು ಒಳ್ಳೆ ಫೂಟೇಜ್ನ ಸ್ಲೋಮೋ ಮಾಡಬೇಕಂತ ಹೇಳಿದ್ರೆ ಆವಾಗ ಇದರಲ್ಲಿ ನೀವು 4K 120 FPS ಅಲ್ಲಿ ರೆಕಾರ್ಡ್ ಮಾಡ್ಬೋದು, ವೆರಸ್ ನಿಮಗೆ DJIಯಲ್ಲಿ 4K 100 FPS ಅಂತ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ Insta360ಲಿ ಅಡಾಪ್ಟಿವ್ ಟೋನ್ ಅಂತೇಳಿ ಒಂದು ಫೀಚರ್ ಬಿಟ್ಟಿದ್ದಾನೆ. ಎಸ್ಪೆಷಲಿ ಈ ಸಮ್ಮರಲ್ಲಿ ಅಪ್ಡೇಟ್ ಬಂತು. ಇದು ಆ್ಯಕ್ಚುಲಿ ತುಂಬಾ ಡಿಫರೆನ್ಸ್ ಮಾಡುತ್ತೆ. ಅಡಾಪ್ಟಿವ್ ಟೋನ್ ಅಂದರೆ ನಿಮ್ಮ ಲೈಟಿಂಗ್ ಕಂಡೀಷನು ತುಂಬ ಬ್ರೈಟ್ ಇದ್ರೆ ಅಂತ ಹೇಳಿದ್ರೆ ಆವಾಗ ಓವರ್ ಎಕ್ಸ್ಪೋಸ್ ಇರೋದನ್ನು ನಾರ್ಮಲ್ ಮಾಡುತ್ತೆ, ಅಥವಾ ಲೋ ಲೈಟ್ ಇದೆ, ತುಂಬ ಕಡಿಮೆ ಲೈಟ್ ಇದೆ ಅಂತ ಹೇಳಿದಾಗ ಆವಾಗ Insta360 ನಿಮಗೆ ಅಡಾಪ್ಟಿವ್ ಟೋನಿಂದ ಇನ್ನೂ ಕಲರೆಲ್ಲ ಬ್ರೈಟ್ ಆಗಿ ಕೊಡುತ್ತೆ. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ಸ್ ಆಟೋಮೆಟಿಕಲಿ ಇದು ಮಾಡುತ್ತೆ. DJIಯಲ್ಲಿ ನಿಮಗೆ ಆ ಫೀಚರು ಮಿಸ್ ಔಟ್ ಆಗುತ್ತೆ. ಸೊ ಫೋಟೋಸ್ ಬಂದರೂ ಅಷ್ಟೇ, ಎರಡು ನೀವು ಸೈಡ್ ಬೈ ಸೈಡ್ ನೋಡ್ಬೋದು, ಯಾವುದು ಚೆನ್ನಾಗಿ ಅನಿಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಬೋದು. ಇನ್ನು ಆಡಿಯೋ ಆಲ್ರೆಡಿ ನಾನು ಹೇಳಿದೆ, Insta360 ಕ್ಲಿಯರ್ ವಿನ್ನರು, ಬಿಕಾಸ್ ನಿಮಗೆ ಇದರಲ್ಲಿ ಎಕ್ಸ್ಟರ್ನಲ್ ವಿಂಡ್ ಗಾರ್ಡ್ ಬರುತ್ತೆ. ಇದೇನಿದೆ ಅಲ್ಲ, ನಾನು ಇದನ್ನು ಮುಂಚೆ ಎಕ್ಸ್ಕ್ಲೂಸಿವ್ ರಿವ್ಯೂವಲ್ಲಿ ತೋರಿಸಿದ್ದೀನಿ. ನಿಮಗೆ DJIಯಲ್ಲಿ ಈ ವಿಂಡ್ ಗಾರ್ಡು ಬರೋದಿಲ್ಲ. ಸೊ ಕಂಪ್ಲೀಟ್ಲಿ ಪ್ಲೇನ್. ಹತ್ತಿರ ನಿಂತು ಮಾತಾಡುವಾಗ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್, ಅದು ನಿಮಗೆ ಡಿಫ್ರೆನ್ಸ್ ಆಗೋದಿಲ್ಲ ತುಂಬ. ಬಟ್ ವೆರಾಸ್ ನೀವೇನಾದರೂ ರೈಡ್ ಮಾಡ್ತಾ ಇರಬೇಕಿದ್ರೆ ನಿಮಗೆ ಇರೋದ್ರಲ್ಲಿ ಬೆಟರ್ ಚೆನ್ನಾಗಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ Insta360, ಅದು ಕ್ಲಿಯರಾಗಿ ಇದರಲ್ಲಿ ಆಡಿಯೋದಲ್ಲಿ ಬಿನ್ ಆಗಿಬಿಡುತ್ತೆ. ಸೊ ಜಸ್ಟ್ ಒಂದು ಸಲ ಎರಡರದ್ದು ಡಿಫ್ರೆನ್ಸ್ ನೋಡ್ಬೋದು ನಾವು. ನೈಟ್ ಟೈಮು ಇವಾಗ ಯಾವ ಥರ ಬರುತ್ತೆ ವಿಡಿಯೋ ಅಂತ. ಸೊ ಎರಡೂ ಲೋ ಲೈಟಲ್ಲಿದೆ. ಎರಡರಲ್ಲೂ ಮೈಕ್ರೋಫೋನ್ ಕೂಡ ನೀವು ಟೆಸ್ಟ್ ಮಾಡಿ ಆಡಿಯೋ ಕೂಡ ಕೇಳಿಸ್ಕೋಬೋದು ಫುಲ್ ಸೈಲೆಂಟ್ ಆಗಿರೋ ಕಡೆ. ಇನ್ನೊಂದೇನಂತ ಹೇಳಿದ್ರೆ, ಎರಡು ಕ್ಯಾಮ್ರಾ ನೀವು ವೀಡಿಯೋಸ್ ಎಲ್ಲ ಮಾಡಬೇಕಿದ್ರೆ ಇಟ್ಕೋಬೇಕಂದ್ರೆ ಇದು ಅಡ್ಡ ಇದೆ, ಇದು ಉದ್ದ ಇದೆ. ಸೊ ಇದು 183 ಗ್ರಾಮ್ ಬಂದರೆ ಇದು 200 ಗ್ರಾಮ್ ವೆಯ್ಟ್ ಬರುತ್ತೆ ನಿಮಗೆ.
ಅದೇನು ವೆಯ್ಟು ತುಂಬ ಡಿಫ್ರೆನ್ಸ್ ಆಗೋದಿಲ್ಲ, ಬಟ್ ಯೂಸೇಜ್ಗೆ ಯಾವ ಥರ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ನೀವೇನಾರು ಇದನ್ನು ಹೆಲ್ಮೆಟ್ಗೆಲ್ಲ ಮೌಂಟ್ ಮಾಡ್ತೀರ ಅಂತಂದರೆ ಸ್ವಲ್ಪ ಸಣ್ಣ ಇರೋದ್ರಿಂದ ನಿಮಗೆ ಅಡ್ಡ ಬರೋದಿಲ್ಲ, ಬಟ್ ಇದಾರೆ ನಿಮಗೆ ಸ್ವಲ್ಪ ಉದ್ದ ಇರೋದ್ರಿಂದ ಅಡ್ಡ ಬರುತ್ತೆ. ಆದರೆ ನಿಮಗೆ ಇದರಲ್ಲಿ ಯಾವ ಥರ ಹಿಡ್ಕೊಳ್ಬೋದು, ಗ್ರಿಪ್ ಯಾವ ಥರ ಇರುತ್ತೆ ಅದು ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ನಿಮಗೆ ಇದರಲ್ಲಿ ಸ್ಕ್ರೀನ್ ಇದೆ ಅಲ್ಲ, ಆ ಸ್ಕ್ರೀನು ತುಂಬ ದೊಡ್ಡದಾಗಿದೆ. ಸೊ ಯೂಸ್ ಮಾಡುವಾಗ ಏನಾರು ನೋಡಬೇಕಂದ್ರೆ ನಿಮಗೆ ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ವೇರಸ್ ನಿಮಗೆ DJIಯಲ್ಲಿ ಸ್ಕ್ರೀನು ಅಷ್ಟೊಂದು ದೊಡ್ಡದಿಲ್ಲ. ಆ್ಯಂಡ್ ಪರ್ಸ್ನಲಿ ನನಗೆ ಇದು ಫುಲ್ ಪ್ಲೇನ್ ಆಗಿದೆ. DJI ಇದು ಯಾವ ಥರ ಇದೆ ಅಲ್ಲ, ಹೊಸ್ದಾಗಿ ಬಂದಿರೋದು ವೇರಿಯಂಟು ಫುಲ್ಲು ಪ್ಲೇನ್ ಆಗಿದೆ, ಏನು ಡಿಸೈನ್ ಇಲ್ಲ. ಮುಂಚೆ ಆ್ಯಕ್ಚುಲಿ Insta360 ಎಕ್ಸ್ಪ್ಲೋರಲ್ಲೆಲ್ಲ ಹಂಗೆ ಪ್ಲೇನ್ ಆಗಿ ಬರೋದು, ಬಟ್ ಇವಾಗ ಆ ಥರ ಇಲ್ಲ. ಈ ಡಿಸೈನ್ ಏನಿದೆ ಅಲ್ಲ ಫುಲ್ ಕಂಪ್ಲೀಟಾಗಿ ಇದು ಚೇಂಜ್ ಆಗಿದೆ. ಈ ಡಿಸೈನು ನೋಡುವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಇನ್ನು ಬ್ಯಾಟ್ರಿ ಬ್ಯಾಕಪ್ಪು. ಸೊ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ನಿಮಗೆ ಎರಡರಲ್ಲೂ ಯಾವ ಥರ ಅಂತ ಹೇಳಿದ್ರೆ ಒಂದು ಮೋಡ್ ಕೊಟ್ಟಿದ್ದಾರೆ, ಎಂಡ್ಯೂರೆನ್ಸ್ ಮೋಡ್ ಅಂತ. ಸೊ ನೀವು ಇದಕ್ಕೆ ಏನಾದರೂ ಹಾಕ್ಕೊಂಡ್ರೆ ಮ್ಯಾಕ್ಸಿಮಮ್ಮು ನೀವು DJIಯಲ್ಲಿ ರೆಕಾರ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ 6K 24 FPS ಅಲ್ಲಿ ರೆಕಾರ್ಡ್ ಮಾಡ್ಬೋದು. ಇದು ನಿಮಗೆ ಆಲ್ಮೋಸ್ಟ್ 190 ಮಿನಿಟ್ಸ್ ತನಕ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. Insta360 5.7K 24 FPS ಅಲ್ಲಿ ರೆಕಾರ್ಡ್ ಮಾಡ್ಬೋದು. ಆದರೆ ಇದು ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಅಪ್ ಟು 208 ಮಿನಿಟ್ಸ್ ತನಕ ಕೊಡುತ್ತೆ. ಸೊ ಇಟ್ಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ದ ಟೈಮ್ ಆ್ಯಂಡ್ ದ ಬ್ಯಾಟ್ರಿ ಲೈಫ್. ನಿಮಗೆ ಯಾವುದು ಬೆಸ್ಟ್ ಬೇಕೋ ಅದ್ರ ಮೇಲೆ ಚೂಸ್ ಮಾಡ್ಬೋದು. ಸೊ ಎರಡರಲ್ಲೂ ಸಿಂಗಲ್ ಲೆನ್ಸ್ ಮೋಡ್ ಬರುತ್ತೆ, ಆದರೆ ಕೆಲವು ಡಿಫ್ರೆನ್ಸಸ್ ಇದೆ. ಆಮೇಲೆ ಇದರಲ್ಲಿ ನಿಮಗೆ ಪ್ಯೂರ್ ವಿಡಿಯೋ ಸಪೋರ್ಟ್ ಮಾಡುತ್ತೆ. Insta360 ಅಪ್ ಟು 15 ಮೀಟರ್ಸ್ ವಾಟರ್ ಪ್ರೂಫ್ ಬರುತ್ತೆ. DJI ನಿಮಗೆ ಅಪ್ ಟು 10 ಮೀಟರ್ಸ್ ತನಕ ವಾಟರ್ ಪ್ರೂಫ್ ಬರುತ್ತೆ. ಆಮೇಲೆ ಎರಡರಲ್ಲೂ ಗೆಸ್ಚರ್ ಕಂಟ್ರೋಲ್ ಬರುತ್ತೆ, ಬಟ್ ಇದರಲ್ಲಿ ಗೆಸ್ಚರ್ ಕಂಟ್ರೋಲ್ ಒಂದೆರಡು ಫೀಚರ್ಸ್ ಎಕ್ಸ್ಟ್ರಾ ಬರುತ್ತೆ ನಿಮಗೆ ಕಂಪೇರ್ ಟು DJI. ಆಮೇಲೆ Insta360 X5ಗೆ ನಿಮಗೆ ND ಫಿಲ್ಟರ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಇದೆಲ್ಲದ್ರಿಗಿಂತ ನಿಮಗೆ ಇನ್ಸ್ಟಾ ಫ್ರೇಮ್ ಮೋಡ್ ಅಂತ ಹೇಳಿ ಬರುತ್ತೆ. ಇನ್ಸ್ಟಾ ಫ್ರೇಮ್ ಮೋಡಲ್ಲಿ ಅಂತ ಹೇಳಿದ್ರೆ ನೀವು ಯಾರು ಫ್ರೇಮಲ್ಲಿ ಇರ್ತೀವಲ್ವಾ ಅವರಿಗೆ ಫೋಕಸ್ ಮಾಡಿ ವಿಡಿಯೋ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ಅದು ಅದೇ ಥರನೇ ರೆಕಾರ್ಡ್ ಮಾಡಿದೆ. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ನೀವು ಕ್ರಿಯೇಟರ್ ಆಗಿದ್ರೆ ನಿಮ್ಗೆ ಅದು ಕೂಡ ಒಂದು ಅಡ್ವಾಂಟೇಜ್. ಸೊ ಸುಮಾರು ಟೈಮಿಂದ ಇವರು ಮಾರ್ಕೆಟಲ್ಲಿ ಇರೋದ್ರಿಂದ ಹೆಂಗೆ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ವರ್ಕ್ ಮಾಡಿ 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 ಏನಂತ ಹೇಳಿದ್ರೆ ಇವೆಲ್ಲದನ್ನು ಡೆವಲಪ್ ಮಾಡಿಬಿಟ್ಟಿರ್ತಾರೆ ಚೇಂಜಸ್ನ. ಬಟ್ ವೇರಸ್ ಇದು ಇವಾಗ ಫಸ್ಟ್ ಮಾರ್ಕೆಟಿಗೆ ಬಂದಿರೋದ್ರಿಂದ ಕ್ಯಾಚಪ್ ಮಾಡೋಕ್ಕೆ ತುಂಬಾ ಇದೆ. ಸೊ ನೆಕ್ಸ್ಟು ಆ್ಯಪ್ ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಏನಂತ ನೋಡೋಣ. ಸೊ ಎರಡು ಆ್ಯಪ್ಸ್ನ ಯೂಸ್ ಮಾಡಿ ನಾನು. ಸೊ DJIದು ಆ್ಯಪು ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ, ಡೀಪ್ ಟ್ರ್ಯಾಕಿಂಗ್ ಇದೆ, ಎರಡರಲ್ಲೂ ಎಲ್ಲದೂ ಇದೆ. ಬಟ್ ಕನ್ಸಿಡರಿಂಗ್ ಇವರು ಸುಮಾರು ಟೈಮಿಂದ ಇರೋದ್ರಿಂದ ಮಾರ್ಕೆಟಲ್ಲಿ ಎಲ್ಲ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸಸ್ನ ಯೂಸ್ ಮಾಡಿ 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 ಅರ್ದು ಕುಡಿದಿದ್ದಾರೆ ಅಂತ ಹೇಳಿದ್ರೂ ತಪ್ಪಿಲ್ಲ. ಬಿಕಾಸ್ ನಿಮಗೆ ತುಂಬಾ ಈಸಿ ಇದೆ ಇದರಲ್ಲಿ ಎಡಿಟ್ ಮಾಡೋದು, ಮತ್ತು ತುಂಬಾ ಫೀಚರ್ಸ್ ಬರುತ್ತೆ ನಿಮಗೆ ಎಡಿಟಿಂಗಲ್ಲಿ. ಫಾರ್ ಎಕ್ಸಾಂಪಲ್ ನಿಮಗೆ Insta360 ಆಟೋ ಫ್ರೇಮಿಂಗ್ ಫೀಚರ್ ಇದೆ, ಶಾರ್ಟ್ ಲ್ಯಾಪ್ ಟೆಂಪ್ಲೇಟ್ಸ್ ಇದೆ, ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅಂದರೆ ನೀವು ಯಾರೋ ಹೊಸಬ್ರಿದ್ದೀರಾ ಅಂತ ಹೇಳಿದ್ರು ನಿಮಗೆ ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು. ಸಖತ್ತು ಪಾಲಿಶ್ಡ್ ವರ್ಷನ್ ಅಂತ ಅನ್ಬೋದು. ಸೊ ಇದು ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ Insta360 X5ಅಲ್ಲಿ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಸೊ ಈ ಆ್ಯಪ್ ನಿಮಗೆ ಕ್ರಿಯೇಟರ್ಸ್ಗೆ ಬೇಸಿಕಲಿ ಪ್ಲಗ್ ಆ್ಯಂಡ್ ಪ್ಲೇ ಅಂತಲೇ ಹೇಳ್ಬೋದು. ಸೊ ಫೈನಲ್ ಕನ್ಕ್ಲೂಷನ್ಗೆ ಬರೋಣ. ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಫೋಟೋಸ್ ಹಾಕಿದ್ದೀನಿ, ಅದನ್ನು ನೋಡಿ ನೀವೇ ಒಂದು ಡಿಸಿಷನ್ ತೊಗೊಬೋದು ಯಾವುದು ನಿಮಗೆ ಬೆಸ್ಟ್ ಸ್ಯೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. DJIಯಲ್ಲಿ ಇಂಟರ್ನಲ್ ಸ್ಟೋರೇಜೇ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಲೈಟರ್ ವೆಯ್ಟ್ ಇರೋದ್ರಿಂದ ಇದು ಆ ಕಡೆ ಚೆನ್ನಾಗಿದ್ರೆ, ನಿಮಗೆ Insta360 X5ಅಲ್ಲಿ ರಿಪ್ಲೇಸಬಲ್ ಲೆನ್ಸ್ ಬರುತ್ತೆ, ಸ್ಮಾರ್ಟರ್ ಪ್ರೊಸೆಸಿಂಗು, ಬೆಟರ್ ಆಡಿಯೋ, ಆಮೇಲೆ ಆ್ಯಪು ಆ ಎಕೋಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ. ಅದರದ್ದು ನಿಮಗೆ ಓವರಾಲ್ ಆಕ್ಸೆಸರೀಸ್ ಪ್ರತಿಯೊಂದು ಎಲ್ಲದು ಚೆನ್ನಾಗಿದೆ. ಸೊ ಎರಡೂ ಚೆನ್ನಾಗಿದೆ. ಬಟ್ ಪರ್ಸ್ನಲಿ ಆ್ಯಸ್ ಎ ಕ್ರಿಯೇಟರ್ ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಕೆಲವು ಪಾಯಿಂಟ್ಸ್ ಇಂಪಾರ್ಟೆಂಟು, ಅದನ್ನು ಚೂಸ್ ಮಾಡಿ ನಾನು Insta360 X5ನ ಪಿಕ್ ಮಾಡ್ತೀನಿ. ಬಟ್ ನಿಮಗೆ ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಏನು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಎರಡು ಎಕ್ಸ್ಪೆನ್ಸಿವ್ ಕ್ಯಾಮ್ರಾಸು, ಹಾಗಾಗಿ ತುಂಬಾ ಯೋಚನೆ ಮಾಡಿ ತೊಗೊಳ್ಳಿ. ನಿಮ್ಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.